ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸ್ನೇಹಿತರೆ, ರಾಜೇಶ್ ಸ್ವಲ್ಪ ತರಕಾರಿಗಳು, ಹಣ್ಣುಗಳು ಶಾಪಿಂಗ್ ಮಾಡಿ ಬಂದಿದ್ರು. ಅದನ್ನು ತೆಗೆದಿಡ್ತಾ ಇದ್ದೀನಿ. ನಾನು ತುಂಬಾ ಕಡಿಮೆ ಸ್ನೇಹಿತರೆ ಹೋಗೋದು, ಯಾಕೆ ಅಂದರೆ ತುಂಬಾ ರಶ್ ಇರುತ್ತೆ ಅಲ್ಲಿ. ಯಾರು ಅಷ್ಟೊತ್ತು ನಿಂತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ರಾಜೇಶ್ ಹೇಳಿರ್ತೀನಿ. ಪಾಪ ಅವರು ನಾನು ಏನೇ ಹೇಳಿದ್ರು ತೊಗೊಂಡು ಬರ್ತಾರೆ, ಯಾವಾಗ ಹೇಳಿದ್ರು ಹೋಗಿ ತೊಗೊಂಡು ಬರ್ತಾರೆ. ನಾನು ವಾರಕ್ಕೊಂದ್ಸಾರಿ ಶಾಪಿಂಗ್ ಮಾಡೋದು. ಸೊ ಇವತ್ತು ನಾನು ಒಂದು ವಾರಕ್ಕೆ ಮೀಲ್ ಪ್ಲ್ಯಾನ್ ಏನೇನು ಬೇಕು ಅಂತ ತರಕಾರಿಗಳು ತರಿಸಿದ್ದೀನಿ. ತಿಂಡಿಗೆ ನಾನು ಯೂಶಲಿ ಅಷ್ಟೊಂದು ಪ್ಲ್ಯಾನ್ ಮಾಡಲ್ಲ, ಬಟ್ ಮಧ್ಯಾಹ್ನದ ಅಡುಗೆಗೆ, ರಾತ್ರಿ ಅಡುಗೆಗೆ ಏನೆಲ್ಲ ಬೇಕು ಅಂತ ತರಿಸಿರ್ತೀನಿ. ಸೊ ಒಂದು ವಾರಕ್ಕೆ ಏನೆಲ್ಲ ಹೇಗೆಲ್ಲ ಪ್ಲ್ಯಾನ್ ಮಾಡ್ತೀನಿ ಅಂತ ತಿಳಿಸ್ತೀನಿ, ಬನ್ನಿ ನೋಡೋಣ. ಕ್ಯಾಪ್ಸಿಕಮ್ ಏನು 80 ರೂಪೀಸ್ ಆಗ್ಬಿಟ್ಟಿದೆ ನೋಡ್ರಿ. ಮಾವಿನಕಾಯಿ ಇರಲಿ, ಮಾವಿನ ಹಣ್ಣು ಇರಲಿಲ್ವಾ ಜಾನು? ಮಾವಿನ ಹಣ್ಣು ಖಾಲಿನಾ? ಅದಕ್ಕೆ ತಂದೆ ತುಂಬಾ ದಿನ ಆಯ್ತು. ಆದ್ರೂ ಯಾವ್ದಾದ್ರು 2 ತರಬೇಕಪ್ಪ. 4 ತಂದಿದ್ದೀರಾ. ಗೋವಾ ಎಲ್ಲ ಒಟ್ಟಿಗೆ ತರ್ತೀರಾ, ಯಾಕೆ ತಿಂದಿಲ್ಲ ಅಂತೀರಾ? ಈಗ ಗೋವಾ ತಂದು ನಾನು ಇಲ್ಲ ಇದು ಬರ್ತಿದ್ರೆ ನನಗೆ ಬೇಕು ಇತ್ತು ಮನೇಲಿ ಎಕ್ಸ್ಟ್ರಾ ಅಂತ ನಂಗೆ ಬರ್ದಿರ್ಲಿಲ್ಲ. ಹೌದಾ? ಎಲ್ಲರೂ ಸ್ಮೂತ್ ಆಗಿ ಹೋಗ್ತಾ ಇದೆ, ಅದಕ್ಕೆ ಕಾಲ್ ಮಾಡಿಲ್ಲ ಅಂತಲ್ಲ. 2 ಬ್ಲೆಂಡರ್ ಮಾಡಿದ್ವಿ. ಬೇಡ ಫೋನ್ ಮಾಡಿದ್ರು ಪ್ರಾಬ್ಲಮು, ಬೇಡ ಫೋನ್ ಮಾಡಲಿಲ್ಲ ಅಂದ್ರೂ ಪ್ರಾಬ್ಲಮ್. ಸೊ ನಾನು ಸ್ವಲ್ಪ ತರಕಾರಿ ಅಂದರೆ ಒಂದು 4 ದಿನಕ್ಕಾಗುವಷ್ಟು ತರಕಾರಿ ತರಿಸಿದ್ದೆ. ಒಂದು ಬೆಂಡೆಕಾಯಿ, ಪಾಲಕ್, ಕಾಲಿಫ್ಲವರ್, 3 ತರಕಾರಿ ಮೇನ್. ಅದು ಬಿಟ್ಟರೆ ಒಂದು 2 ಫ್ರೂಟ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಅಂದರೆ ಪಾಮಗ್ರಾನೇಟ್ ತಂದಿದ್ದಾರೆ, ಗುವಾವಾ ತಂದಿದ್ದಾರೆ, ಆ್ಯಪಲ್, ಕುಕುಂಬರ್, ಕ್ಯಾರೆಟ್ ಕಾಮನ್ ಆಗಿ ತರಿಸ್ತೀನಿ ಎವ್ರಿ ಟೈಮು. ಆಮೇಲೆ ಸನ್ಫ್ಲವರ್ ಸೀಡ್ಸ್ ತರಿಸಿದ್ದೆ. ಅದರ ಜೊತೆ ಬೈ 1 get 1 ಫ್ರೀ ಅನ್ನೋ ಥರ ಪಂಪ್ಕಿನ್ ಸೀಡು ತಂದಿದ್ದಾರೆ. ಪಂಪ್ಕಿನ್ ಸೀಡ್ ಇತ್ತು ಮನೇಲಿ ಅಂತಾನೆ ನಾನು ತರಿಸಿರ್ಲಿಲ್ಲ. ಆ್ಯಪಲ್ಲೇ ಕಾಣ್ತಾ ಇಲ್ಲ ನೋಡಿ, ಅಲ್ಲಿ ತೆಗೆದಿಟ್ಕೊಂಡಿದ್ದಾರೆ, ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ. ಸೊ 2 ಫ್ರೂಟ್ ತಂದರೆ ಖಾಲಿ ಆದಮೇಲೆ ಇನ್ನೂ ತರ್ಬೋದಲ್ವಾ? ಇವು 4 ಫ್ರೂಟ್ ತಂದಿದ್ದಾರೆ. ಅದನ್ನು ನಾನು ಒಟ್ಟಿಗೆ ಅಂತೂ ತಿನ್ನೋಕ್ಕಾಗಲ್ಲ, ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಅದು ಫ್ರಿಜ್ಜಲ್ಲಿ ಇಟ್ಟು ಕೂಡ ಹಾಳಾಗುತ್ತೆ. ಸೊ ನಾನೀಗ 4 ಫ್ರೂಟ್ ತರಿಸಿದ್ದೀನಿ, 4 ವೆಜಿಟೇಬಲ್ಸ್ ತರಿಸಿದ್ದೀನಿ. ಕಾಮನ್ ಆಗಿ ಕ್ಯಾರೆಟು ಮತ್ತು ಕುಕುಂಬರು, ಬೀನ್ಸ್ ತರಿಸಿದ್ದೀನಿ ಬಿಸಿಬೇಳೆಭಾತ್ ಮಾಡೋಣ ಅಂತ. ಅದು ಬಿಟ್ಟರೆ ಟೊಮ್ಯಾಟೊ, ಕರಿ ಲೀಫ್, ಬ್ರಿಂಜಾಲ್, ಅದು 3 ಈಗ ನಾನು ಓಕೆ ಇವತ್ತು ಬೇಡ, ನಾಳೆ ತಂದರೂ ಆಗುತ್ತೆ. ಒಟ್ಟಿನಲ್ಲಿ ನನಗೆ ಈ ವೀಕ್ಗೆ ಏನು ತಿಂಡಿಗೆ ಬೇಕೋ, ಏನು ಅಡುಗೆಗೆ ಬೇಕೋ ಅದನ್ನು ತರಿಸ್ಕೊಂಡಿದ್ದೀನಿ. ಓಕೆ, ಅದು ಹೇಗಾದರೂ ಮೊಟ್ಟೆ ಮಾಡ್ತೀನಿ, ನಾನ್ ವೆಜ್ ಮಾಡ್ತೀನಿ. ಸೊ 4 ತರಕಾರಿ ಇದ್ದರೆ ಮ್ಯಾನೇಜ್ ಆಗಿಬಿಡುತ್ತೆ. ಇನ್ ಕೇಸ್ ತರಕಾರಿ ಕಡಿಮೆ ಬಿತ್ತು ಅಂದರೆ ಆಲೂಗಡ್ಡೆ ಇರುತ್ತಲ್ವ, ಆಲೂಗಡ್ಡೆಯಲ್ಲಿ ಪರೋಟ ಮಾಡೋಣ ಅಂತ ಆಲೂಗಡ್ಡೆನೂ ತರಿಸಿರ್ತೀನಿ. ಸೊ ಈ ಥರ ನಾನು ವಾರಕ್ಕೆ ಒಂದು 4 ತರಿಸ್ಬಿಡ್ತೀನಿ. ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇನ್ನು ಮನೆ ಗ್ರಾಸರಿ ಐಟಮ್ಸ್ ಅಂತ ನಾನು ಜಾಸ್ತಿ ಏನು ತರಿಸಿಲ್ಲ. ರವೆ ತರಿಸಿದ್ದೀನಿ, ಅದು ಬಿಟ್ಟರೆ ಬಿಸಿಬೇಳೆ ಪೌಡರ್ ಖಾಲಿಯಾಗಿತ್ತು. ದೋಸೆಗೆ ನೆನೆಸ್ಬೇಕಿತ್ತು, ಅದಕ್ಕೆ ಉದ್ದಿನ ಬೇಳೆ ಖಾಲಿಯಾಗಿತ್ತು. ಇಷ್ಟೇ 3 ತರಿಸಿದ್ದು. ಇದು ನೋಡಿ, ಡ್ರೈ ಡೇಟ್ಸ್ ಬರುತ್ತೆ, ವೆಟ್ ಡೇಟ್ಸ್ ಬರುತ್ತೆ. ಇದು ಫ್ರೂಟ್ ಫ್ರೆಶ್ ಡೇಟ್ ಅಂತೆ. ಸೊ ಲಾಂಗ್ ಬ್ಯಾಕ್ ಯಾವಾಗಲೂ ತಿಂದಿದ್ದು, ಈಗ ಮತ್ತೆ ತಂದಿದ್ದಾರೆ. ಟೇಸ್ಟ್ ಹೇಗಿದೆ ನೆನಪಿಲ್ಲ. ಇದೊಂದು ಹಾಫ್ kg ಇರಬೇಕು. ಇದು ನಾನು ಹೊರಗಡೆ ಇಟ್ಟಿರೋ ಅಂಥ ಮನಿ ಪ್ಲ್ಯಾಂಟು. ತುಂಬ ದಿನದಿಂದ ಇದನ್ನು ಚೇಂಜ್ ಮಾಡಬೇಕು ಅಂತಲೇ ಅಂದ್ಕೊಳ್ತಿದ್ದೆ. ಅಂದರೆ ಇದನ್ನೆಲ್ಲ ನೋಡಿ, ದೂರ ಇರೋದ್ರಿಂದ ಸ್ವಲ್ಪ ಬೆಳಕು ಅಲ್ಲಿ ಕಡಿಮೆ ಬೀಳೋದ್ರಿಂದ ಎಲ್ಲನೂ ಒಣಗೋದಂಗಾಗಿದೆ. ಎಲೆಗಳು ಹತ್ತತ್ರ ಬಿಡ್ತಾ ಇಲ್ಲ. ಮನಿ ಪ್ಲ್ಯಾಂಟಲ್ಲಿ ಯಾವಾಗ ಬೆಳಕು ಚೆನ್ನಾಗಿ ಸಿಗೋದಿಲ್ವೋ ಆವಾಗ ದೂರ ಲೀಫ್ ಬರುತ್ತಂತೆ, ಎಲೆಗಳು ದೂರ ಬರುತ್ತೆ. ಇಲ್ಲಿ ನೋಡಿ, ಡೈರೆಕ್ಟ್ ಸನ್ಲೈಟ್ ಬರುತ್ತೆ, ಗಾಳಿ ಬರುತ್ತೆ, ಬೆಳಕು ಬರುತ್ತೆ. ಸ್ವಲ್ಪನೂ ಒಂದು ಕೂಡ ಒಣಗಿಲ್ಲ, ಹತ್ತತ್ರ ಇದೆ ಎಲ್ಲಾನು. ಎಷ್ಟು ತನಕ ಚೆನ್ನಾಗಿ ಡೈರೆಕ್ಟ್ ಬರುತ್ತೋ. ಈ ಕಡೆ ನೋಡಿ ಹೇಗೆ ಶ್ಯಾಡೋ ಇದೆ ಅಂತ ಹೇಳ್ಬಿಟ್ಟು, ಇಲ್ಲಿಗೇನೆ ಬೆಳಕು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದೂರ ಆಗಿದೆ, ಒಣಗೋಗಿದೆ. ಆ್ಯಂಡ್ ತುಂಬಾ ಲೆಂತಿ ಆಗಿರೋದ್ರಿಂದ ಅದಕ್ಕೆ ಮೇ ಬಿ ಸರಿಯಾಗಿ ಫುಡ್ ಕೂಡ ಸಿಗ್ತಾ ಇಲ್ಲ. ಅಂದರೆ ರೂಟಿಂದ ಸ್ಟೆಮ್ ತನಕನೂ ಬರಬೇಕಲ್ವಾ,
ಅದಕ್ಕೆ ಇದನ್ನ ಕಟ್ ಮಾಡಿಬಿಡೋಣ, ಯಾಕೆ ಇಷ್ಟು ಉದ್ದ, ಅದು ಪ್ರಾಪರ್ ಅದಕ್ಕೆ ನ್ಯೂಟ್ರಿಯೆಂಟ್ಸೇ ಸಿಗ್ತಾ ಇಲ್ವಲ್ಲ ಅಂಥೇಳಿ ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ. ಆಮೇಲೆ ಸ್ವಲ್ಪ ದಿನದಲ್ಲೇ ಒಂದು ಪಾಟ್ ಕೂಡ ತಂದೆ ನೋಡಿ, ಅನ್ಕೊಂಡೆ ಪಾಟ್ ತುಂಬಾನೇ ದಿನದಿಂದ ಅದೇ ಇದೆ, ಚೇಂಜ್ ಮಾಡೋಣ, ಅವಾಗ ಇದನ್ನ ಕಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದು ತುಂಬ ಟೈಮ್ ತಗೊಳುತ್ತೆ ಅಂತ ಗೊತ್ತು ನನಗೆ. ಇದನ್ನೆಲ್ಲ ತೆಗಿಬೇಕು, ಮಣ್ಣು ಚೇಂಜ್ ಮಾಡಬೇಕು, ಮತ್ತೆ ಅದಕ್ಕೆ ಹೊಸ ಮಣ್ಣು ಹಾಕಿ ಮತ್ತೆ ನಾನು ಆ ಬಳ್ಳಿನ ಅದಕ್ಕೆ ಸುತ್ತಬೇಕು. ಸೊ ಇವತ್ತು ಬೇರೆ ಏನೂ ಕೆಲಸ ತಗೊಳ್ದೆ ಮೊದಲು ಇದನ್ನೇ ಮಾಡೋಣಪ್ಪ ಅಂತ ಹೇಳಿಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಕೂಡ ಕೂತ್ಕೊಂಡಿಲ್ಲ. ಎಡಿಟಿಂಗ್ ಕೂತ್ಕೊಂಡ್ರು ಅದರಲ್ಲೇ ನಂದು ಫ್ರೀ ಟೈಮ್ ಎಲ್ಲನೂ ಹೊರಟೋಗುತ್ತೆ. ಸೊ ಇವತ್ತಿನ ನನ್ನ ಫ್ರೀ ಟೈಮ್ ಡೆಡಿಕೇಟೆಡ್ ಟು ಮೈ ಮನಿ ಪ್ಲ್ಯಾಂಟ್. ನಾನು ಹೊರಗಡೆ ಎಂಟ್ರೆನ್ಸಲ್ಲಿ 3 ಗಿಡ ಇಟ್ಕೊಂಡಿದ್ದೀನಿ. ಒಂದು ಮನಿ ಪ್ಲ್ಯಾಂಟ್, ಒಂದು ಸ್ನೇಕ್ ಪ್ಲ್ಯಾಂಟ್, ಒಂದು ಆಂಥೂರಿಯಂ ಅಂತ ಹೇಳಿಬಿಟ್ಟು. ಇದು ಎಷ್ಟು ಉದ್ದ ಆಗಿದೆ ಬಳ್ಳಿ ಅಂದರೆ ತೆಗಿಯೋದಕ್ಕೆ ಕಷ್ಟ ಆಗ್ತಾ ಇದೆ. ಅರ್ಧಕ್ಕೆ ಅಲ್ಲಿ ಕಟ್ ಮಾಡಿದ್ದೆ, ಆದರೂ ಕೂಡ ನೋಡಿ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ತೆಗಿಯೋದಕ್ಕೆ. ಈ ಮನಿ ಪ್ಲ್ಯಾಂಟ್ ನಾನು ಈ ಪಾಟಲ್ಲಿ ಹಾಕಿ ಸುಮಾರು ವರ್ಷನೇ ಆಯಿತು. ನಾವು ಈ ಮನೆಗೆ ಬಂದಿದ್ದು ಹೊಸದ್ರಲ್ಲಿ ಅಂದರೆ ಸ್ವಲ್ಪ ದಿನ ಆದಮೇಲೆ ನಾನು, ಸ್ವಲ್ಪ ದಿನನೂ ಅಲ್ಲ ಸ್ನೇಹಿತರೆ, ಮೇ ಬಿ ಮೋರ್ ದ್ಯಾನ್ 1 ಇಯರ್ ಆದಮೇಲೆ 1 or 2 ಇಯರ್ಸ್ಗೆ ನಾನು ಈ ಮನಿ ಪ್ಲ್ಯಾಂಟ್ ಹಾಕಿದ್ದು. ನಾನು ಹೋಮ್ ಟೂರ್ ಮಾಡಿದಾಗ ನೋಡ್ಬೋದು ಅದು ಎಷ್ಟು ದೊಡ್ಡದಾಗಿದೆ ಅಂತ. ಒಂದು 2 ಸಣ್ಣ ಸಣ್ಣ ಎಲೆಗಳು ಹಾಕಿದ್ದೆ ಅಷ್ಟೇ. ಈಗ ಎಷ್ಟು ದೊಡ್ಡದಾಗಿದೆ ನೋಡಿ. ಆವಾಗಲಿಂದ ನಾನು ಮಣ್ಣು ಕೂಡ ಚೇಂಜ್ ಮಾಡಿಲ್ಲ. ನನಗೆ ಭಯ, ಎಲ್ಲಿ ಮಣ್ಣು ಚೇಂಜ್ ಮಾಡಬೇಕಾದ್ರೆ ಅದು ಡ್ಯಾಮೇಜ್ ಆಗಿ ರೂಟ್ಸು ಹಾಳಾಗುತ್ತೋ, ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿಬಿಟ್ಟು. ಆದರೆ ಈಗ ನಾನು ಈ ಪಾಟ್ ಚೇಂಜ್ ಮಾಡಲೇಬೇಕಿತ್ತು. ಇದರಲ್ಲಿ ಸ್ವಲ್ಪ ಹೋಲ್ಸ್ ಆಗಿಬಿಟ್ಟಿದೆ. ಸೊ ಅದು ನೀರು ಹಾಕಿದ್ರೂ ಹೊರಗಡೆ ಬಂದ್ಬಿಡ್ತಾ ಇತ್ತು. ಅದಕ್ಕೆ ಫೈನಲಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡೋಣ ಅಂತ ಕೂತ್ಕೊಂಡೆ. ಎಷ್ಟು ಟೈಮ್ ಹಿಡಿಸ್ತು ಅದು ಅಂದರೆ ಬಳ್ಳಿ ಒಂದೊಂದೇ ಬಿಡಿಸೋದು ಕಷ್ಟ ಆಯಿತು. ಅದಾದಮೇಲೆ ಮಣ್ಣು ತೆಗಿಯೋದು ಕಷ್ಟ ಆಯಿತು. ನೀರು ಹಾಕಿ ಬಿಟ್ಟಿದ್ದೆ, 2 ಸಾರಿ ನೀರು ಹಾಕಿದೆ ಸ್ವಲ್ಪ ಸಾಫ್ಟ್ ಆಗಲಿ, ಬೇಗ ಬರುತ್ತೆ ಅಂತ. ಆಗಲಿಲ್ಲ. ರಾಜೇಶ್ ಏನು ಬೆಳಗ್ಗೆಯಿಂದ ಮಾಡ್ತಿದ್ಯಾ, ಏನಾದರೂ ಹೆಲ್ಪ್ ಬೇಕಾ ಅಂದರು. ಸೊ ಇದೇ ಚಾನ್ಸ್ ಅಂದ್ಬಿಟ್ಟು ರಾಜೇಶ್ಗೆ ತೆಗೀರಿಯಪ್ಪ ಸ್ವಲ್ಪ ಇದು ಆ ಪಾಟಿಂದ ಅಂದಿದ್ದಕ್ಕೆ ಅವರ ಟೂಲ್ ಅಂದರೆ ಸ್ಕ್ರೂ ಡ್ರೈವರ್ ತೊಗೊಂಡು ಬಂದು ನನಗೆ ಫೈನಲಿ ಅವರೇ ತೆಗೆದುಕೊಟ್ಟಿದ್ದು. ಸ್ವಲ್ಪ ಪೇಷನ್ಸಾಗಿ ಕೂತ್ಕೊಂಡು ತೆಗೆದುಕೊಟ್ರು. ಆಮೇಲೆ ನಾನೀಗ ಮಣ್ಣನ್ನೆಲ್ಲ ಬಿಡಿಸ್ಕೊಂಡು ಮಣ್ಣು ಕೂಡ ಚೇಂಜ್ ಮಾಡೋಣ ಅಂತ ಇದ್ದೀನಿ. ಮನಿ ಪ್ಲ್ಯಾಂಟ್ ಲೋ ಮೇಂಟೆನೆನ್ಸ್. ಇದಕ್ಕೆ ನಾವು ಗೊಬ್ಬರ ಹಾಕಬೇಕು, ಕಟ್ ಮಾಡಬೇಕು, ರೀಪಾಟ್ ಮಾಡಬೇಕು, ಆ ಥರ ಏನೂ ಇಲ್ಲ. ಹೇಳಿದ್ನಲ್ಲ, ಮೋರ್ ದ್ಯಾನ್ 5 ಇಯರ್ಸ್ ಏನೋ ಇದೇ ಮಣ್ಣಲ್ಲಿದೆ, ಇದೇ ಪಾಟಲ್ಲಿದೆ. ನಿಮಗೆ ಚೆನ್ನಾಗಿ ಬೆಳೀತಾ ಇಲ್ಲ ಅನ್ನೋಂಗಿದ್ರೆ ಸ್ವಲ್ಪ ಮೇಲ್ಗಡೆಯಿಂದ ಮಣ್ಣು ತೆಗೆದ್ಬಿಟ್ಟು ಗೊಬ್ಬರ ಸಿಗುತ್ತಲ್ವಾ, ಆರ್ಗ್ಯಾನಿಕ್ ಗೊಬ್ಬರ, ಅದನ್ನು ಮೇಲ್ಗಡೆಯಿಂದ ಹಾಕ್ಕೊಳ್ಬೋದು. ನಾನಿವತ್ತು ಫುಲ್ ಮಣ್ಣು ಚೇಂಜ್ ಮಾಡ್ತಾ ಇದ್ದೀನಿ. ನಾನು ನರ್ಸರಿಗೆ ಹೋಗಿದ್ನಲ್ಲ ಪಾಟ್ ತೊಗೊಂಡು ಬರೋಕ್ಕೆ ಅಂಥೇಳಿ ಅವ್ರಿಗೆ ಕೇಳಿದ್ದೆ ಇದಕ್ಕೆ ಹೇಗಿರಬೇಕು ಮಿಕ್ಸಿಂಗ್ ಅಂತ ಹೇಳಿಬಿಟ್ಟು. ಅವರು 70% ಕೋಕೋಪೀಟ್ ಇರಬೇಕು ಅಂದರು. ಕೋಕೋಪೀಟ್ ಅಂದರೆ ಈಗ ತೆಂಗಿನಕಾಯಿ ಸುಲಿಬೇಕಾದ್ರೆ ಏನು ಪೌಡರ್ ಬರುತ್ತಲ್ಲ ಅದು. ಸೊ ಅದು ನಿಮಗೆ ಅಂಗಡಿಗಳಲ್ಲಿ ರೆಡಿನೂ ಸಿಗತ್ತೆ. ಅದು 70% ಇರಬೇಕು, 30% ಸಾಯಿಲ್ ಇರಬೇಕು ಅಂತ ಹೇಳಿದ್ರು. ನಾನು ಮನೇಲಿ ಸ್ವಲ್ಪ ಗೊಬ್ಬರ ಇತ್ತು, ಸೊ ಇದ್ರ ಜೊತೆ ಸ್ವಲ್ಪ ಮಣ್ಣು ಸ್ವಲ್ಪ ಗೊಬ್ಬರನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ. ಇನ್ನು ಒಂದು 2-3 ಇಯರ್ಸ್ ನಾವಿದಕ್ಕೆ ಏನೂ ಹಾಕ್ತಾ ಇದ್ರು ನಡೆಯುತ್ತೆ. ಒಂದೇ ಒಂದು ಕಂಡೀಷನ್ ಏನಪ್ಪ ಅಂದರೆ, ನೀರು ವಾರಕ್ಕೊಂದ್ಸರಿ ಕೊಡ್ತಾ ಇದ್ದೀರಾ ಮೊದಲಿಂದಾನು ಅಂದರೆ ವಾರಕ್ಕೊಂದ್ಸರಿನೇ ಕೊಡಬೇಕು. ಚಳಿಗಾಲದಲ್ಲಿ ವಾರಕ್ಕೊಂದ್ಸರಿ ಓಕೆ, ಸಮ್ಮರಲ್ಲಿ 2 or 3 days ಒನ್ಸ್ ಕೊಡಬೇಕು. ಇನ್ನು ಬೆಳಕು ಚೆನ್ನಾಗಿ ಬರಬೇಕು. ಮನೆ ಒಳಗಡೆನೂ ಇಟ್ಕೊಳ್ಬೋದು, ಆದರೆ ಗ್ರೋತ್ ಪ್ರಾಪರ್ ಆಗಲ್ಲ. ನೀವು ಯಾವ ರೀತಿಯಲ್ಲಿ ಮನೆ ಒಳಗಡೆ ಇಟ್ಟಿರ್ತೀರೋ ಅದೇ ರೀತಿಯಲ್ಲೇ ಇರುತ್ತೆ ಹೊರತು ಜಾಸ್ತಿ ಬೆಳೆಯೋದಿಲ್ಲ. ಸೊ ನರ್ಸರಿಯಲ್ಲಿ ಹೇಳಿದ್ದೇನೆಂದರೆ ಎಲ್ಲ ಪ್ಲ್ಯಾಂಟ್ಸೂ ಮನೆ ಒಳಗಡೆ ಇಟ್ಕೊಳಕ್ಕಾಗೋದಿಲ್ಲ, ಅದಕ್ಕೂ ಗಾಳಿ ಬೆಳಕು ಬೇಕು. ಬಟ್ ನೀವು ಮನಿ ಪ್ಲ್ಯಾಂಟನ್ನು ಇಟ್ಕೊಳ್ಬೋದು ಅಂತ ಹೇಳಿದ್ರು. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಒಂದು ಚೆನ್ನಾಗಿರೋ ದೊಡ್ಡದು, ಈಗ ನಾನೇನು ದೊಡ್ಡ ಸೈಜ್ ಮಾಡ್ತಾ ಇದ್ದೀನೋ ಆ ಥರದ್ದು ನಿಮಗೆ ರೆಡಿ ಸಿಗುತ್ತೆ. ಅದನ್ನು ತಂದು ಮನೆ ಒಳಗಡೆ ಇಟ್ಕೊಳ್ಳಿ. ಲೋ ಮೇಂಟೆನೆನ್ಸ್ ಹೇಳಿದ್ನಲ್ಲ, 3 days ಒನ್ಸ್, ವೀಕ್ಲಿ ಒನ್ಸ್ ನೀರು ಹಾಕಿದ್ರು ಸಾಕು. ಸೊ ಈಗ ಫೈನಲಿ ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ನನಗೆ ಚಾಲೆಂಜ್ ಇರೋದು ಏನು ಅಂದರೆ, ಈ ಉದ್ದ ಕಡ್ಡಿಗೆ ಸುತ್ತಬೇಕು. ನಾನು ಸುತ್ತೋದಕ್ಕೆ ಸುಮಾರು ಟೈಮ್ ತಗೊಳ್ತು. ಇದನ್ನೆಲ್ಲ ಮುಗಿಸೋ ತನಕ ಸ್ನೇಹಿತರೆ ನಿಯರ್ಲಿ 5 o'clock. ಒಂದು ಜೂಟ್ದು ಕಡ್ಡಿ ಮಾಡಿ ಅದಕ್ಕೆ ಸುತ್ತೋಣ ಅಂತ ಇದ್ದೀನಿ. ಮೊದಲು ಬಳ್ಳಿ ಹೇಗೆ ಬಿಟ್ಟಿದ್ದೆ ಅಲ್ವಾ, ಆ ಥರ ಬೇಡ ಅಂತ ಹೇಳಿಬಿಟ್ಟು. ಫೈನಲ್ ಲುಕ್ ಆಫ್ ದ ಪ್ಲಾಂಟ್ ಆ್ಯಂಡ್ ಮೈ ಪಾಟ್. ಇದು ಸೆರಾಮಿಕ್ ಪಾಟ್. ಇದು ಈಗ ಚಿಕ್ಕದಿದೆ ಅಂತ ಅನಿಸ್ತಾ ಇದೆ. ನಾನು ಮೊದಲು ಇಷ್ಟರಿಂದಾನೇ ಶುರು ಮಾಡಿದ್ದು, ಆಮೇಲೆ ಬಳ್ಳಿ ಉದ್ದಕ್ಕೆ ಅಷ್ಟುದ್ದ ಬಂದಿತ್ತು, ಹಬ್ಬಿತ್ತು. ಈಗ ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ, ಇದನ್ನು ಮೇಲ್ಗಡೆ ಹಬ್ಸೋದು ಬೇಡ, ಇಲ್ಲೇ ಸುತ್ತಿ ಚಿಕ್ಕದಾಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ.
ಸೊ ಇದನ್ನ ಮುಗಿಸ್ಬಿಟ್ಟು ನಾವು ಹೊರಗಡೆ ಹೋಗ್ಬೇಕಿತ್ತು. ಅವಾಗ ನೆನಪಾಯ್ತು ನಾನು ಇಂಡಿಗೋ ಪೌಡರ್ ಹಚ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಹಚ್ಕೊಂಡಿದ್ದೀನಿ ನೋಡಿ, ಕಲರ್ ಬಂದಿದೆ. ಈಗ ಸ್ನಾನ ಮಾಡಿ ಬರ್ತೀನಿ. ಸ್ನೇಹಿತರೆ, ಈಗ ಸ್ನಾನ ಮಾಡಿ ಬಂದೆ ಮತ್ತೊಂದು ಸಾರಿ. ಬೆಳಿಗ್ಗೆ ನೆನಪಿದ್ದಿದ್ರೆ ನೋಡಿ, ಇವಾಗ ಇನ್ನೊಂದು ಸಾರಿ ಸ್ನಾನ ಮಾಡೋ ನೆಸಸರಿನೇ ಇರ್ತಿರ್ಲಿಲ್ಲ. ಬೆಳಿಗ್ಗೆ ಇಂಡಿಗೋ ಹಚ್ಚಿರಲಿಲ್ಲ ಅಂದ್ಬಿಟ್ಟು ಹಚ್ಚಿದೆ. ಈಗ ಸ್ನಾನ ಮಾಡಿ ಬಂದೆ. ಇಂಡಿಗೋ ನಾವು ಮೆಹಂದಿ ಹಚ್ಚಿದ ಮಾರನೇ ದಿನಾನೇ ಹಚ್ಚಬೇಕು. ಆವಾಗ ನೋಡಿ, ಇಲ್ಲಿ ಸಣ್ಣ ಸಣ್ಣ ಕೂದಲುಗಳಿರುತ್ತಲ್ಲ, ಇಲ್ಲಿ ಒಂದು ಸ್ವಲ್ಪ ತೆಳ್ಳಕ್ಕಿರುತ್ತೆ, ಥಿನ್ನಾಗಿ. ಅದು ತುಂಬ ಬೇಗ ಕಲರ್ ಬಿಡುತ್ತೆ. ಆ್ಯಂಡ್ ಪ್ರಾಪರಾಗಿ ಅದಕ್ಕೆ ಮೆಹಂದಿನೂ ಹಚ್ಚಿರೋದಿಲ್ಲ. ಒಂದು 2-3 ಡೇಸ್ ಬಿಟ್ಟು ಇಂಡಿಗೋ ಹಚ್ಚಿದ್ರೆ ಅಲ್ಲಿಗಂತೂ ಆಗೋದೇ ಇಲ್ಲ. ಮಾರನೇ ದಿನಾನೇ ಇನ್ನೊಂದು ಸರಿ ತಲೆ ಸ್ನಾನ ಮಾಡಬೇಕು ಅಂದರೆ ಬೇಜಾರಪ್ಪ. ಅದಕ್ಕೆ ಒಂದು ದಿನ ಗ್ಯಾಪ್ ಕೊಟ್ಟಿರ್ತೀನಿ, 2ನೇ ದಿನ ಮರ್ತೇ ಬಿಟ್ಟಿರ್ತೀನಿ. ಓಕೆ, ಇದು ಹೊಸ ಡ್ರೆಸ್ಸು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಬಂದಿದೆ. ಇದನ್ನು ಟ್ರಯಲ್ ಮಾಡ್ತಾಯಿದ್ದೆ. ನಾನು ಯೂಶ್ವಲಿ ಲಾರ್ಜ್ ತೊಗೊಳ್ಳೋದು. ಇದು ಲಾರ್ಜ್ ಅಂತಲೇ ಬರೆದಿದೆ, ಆದರೆ ಸ್ವಲ್ಪ ಲೂಸು. ಇವನು ಇದು ನೋಡಿ, ಇದು ಡ್ರಾಪ್ ಆಗ್ತಾಯಿದೆ ಶೋಲ್ಡರು. ಇದೂ ಕೂಡ ತುಂಬಾ ಲೂಸು, ಇದು ಲೂಸು. ಬಟ್ ರಾಜೇಶ್ ಕಲರ್ ಚೆನ್ನಾಗಿದೆ, ಆಲ್ಟರ್ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಇದನ್ನು ನಾನು ಎಕ್ಸ್ಚೇಂಜ್ ಮಾಡ್ಬೋದಿತ್ತು ಮೀಡಿಯಮ್ಗೆ. ಟಾಪ್ ಸರಿಯಾಗಿರ್ತಾಯಿತ್ತು. ಪ್ಯಾಂಟ್ ಆಲ್ರೆಡಿ ತುಂಡ ನೋಡಿ, ಇಲ್ಲಿಗೆ ಹಾಕಿದ್ದೀನಿ. ಆದ್ರೂ ಕೆಳಗಡೆ ನನ್ನ ಫುಲ್ ಆ್ಯಂಕಲ್ ಕವರ್ ಆಗ್ತಾಯಿಲ್ಲ, ಸ್ವಲ್ಪ ಮೇಲಿದೆ. ಅದಕ್ಕೆ ಎಕ್ಸ್ಚೇಂಜ್ ಮಾಡಿದ್ರೆ ಇನ್ನೂ ತುಂಡ ಬಂದುಬಿಡುತ್ತೇನೋ, ಬೇಡ ಅಂದ್ಕೊಂಡು ಇದನ್ನೇ ಆಲ್ಟರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಡಿ ತೊಗೊಂಡ್ರೆ ಇದೊಂದು ಫಿಟ್ಟಿಂಗ್ ಪ್ರಾಬ್ಲಮ್ ನೋಡಿ ಹೇಗೆ ಬರುತ್ತೆ. ಇಲ್ಲಿ ತೊಗೊಂಡು ಫಿಟ್ಟಿಂಗ್ ಮಾಡ್ಕೊಳಂಗಿದ್ರೆ ಬೆಟರು, ಇಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ. ಫಿಟ್ಟಿಂಗು ಎಷ್ಟೇ ಕಾಸ್ಟ್ಲಿ ಡ್ರೆಸ್ ಇದ್ರೂ ಫಿಟ್ಟಿಂಗ್ ಚೆನ್ನಾಗಿಲ್ಲ ಅಂದರೆ ಲುಕ್ಕೇ ಚೆನ್ನಾಗಿ ಕಾಣೋದಿಲ್ಲ. ಹೀಗಿದೆ. ಓಕೆ, ಇದಕ್ಕೆ ವೇಲು ಹಬ್ಬಕ್ಕೆ ಅಂತ ತೊಗೊಂಡೆ. ಓಕೆ, ಇದು ಲಿಂಕ್ ಆನ್ಲೈನಲ್ಲಿ ಆಗಿರೋದ್ರಿಂದ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಇಲ್ಲಾಂದರೆ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ. ಈಗ ನಾನು ಹೊರಗಡೆ ಹೋಗೋದಕ್ಕೆ ಅಂದ್ಬಿಟ್ಟು ರೆಡಿ ಆಗಬೇಕು. ಸಂಜೆ ಆಗ್ತಾಯಿದೆ. ಹೇಳಿದೆ ನೋಡಿ, ಅವತ್ತೊಂದು ದಿನ ರಾಜೇಶ್ ರೆಸ್ಟೋರೆಂಟ್ಗೆ ಹೋಗೋಣ ಅಂದರು. ನಾನು ಬೇಡ ಅಂತ ಹೇಳಿಬಿಟ್ಟು KFC ಚಿಕನ್ ತಿನ್ನೋದಕ್ಕೆ ಹೋಗಿದ್ವಿ. ಅದಕ್ಕೆ ಇವತ್ತು ಮಧ್ಯಾಹ್ನನೇ ಹೋಗೋಣ ಅಂದ್ಕೊಂಡ್ವಿ. ಸಾನು ಅಲ್ಲ, ರಾಜೇಶ್ ಹೇಳಿದ್ದು, ಅಲ್ಲಿ ಆ್ಯಂಬಿಯನ್ಸ್ ನಿನಗೆ ರಾತ್ರಿ ಹೊತ್ತು ನೋಡೋದಕ್ಕೆ ಚೆನ್ನಾಗಿರುತ್ತೆ, ಮಧ್ಯಾಹ್ನದ ಹೊತ್ತು ಬೇಡ ಅಂತ ಹೇಳಿದರು. ಸರಿ, ಇನ್ನೇನು ಸಾನೂನು ಮಮ್ಮ ರಾತ್ರಿ ಚೆನ್ನಾಗಿರುತ್ತಂತೆ, ರಾತ್ರಿ ಹೋಗೋಣ ಅಂದ್ಕೊಂಡು ಮಧ್ಯಾಹ್ನಕ್ಕೆ ನಾನು ಮತ್ತೆ ಅಡುಗೆ ಮಾಡಿದೆ. ಮಾಡಿಬಿಟ್ಟು ಈಗ ಒಂದು 6-6:30 ಅಷ್ಟೊತ್ತಿಗೆ ಹೊರಡೋಣ. ಹೋಗೋ ತನಕ ಕತ್ಲೆ ಆಗಿರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಹೊಸ ಪ್ಲೇಸು. ರಾಜೇಶ್ ಒಂದು ಸಾರಿ ಹೋಗಿದ್ರಂತೆ. ಬನ್ನಿ ಹೋಗಿ ಬರೋಣ. ನಾವು ಹೊರಗಡೆ ಹೋಗಿ ತುಂಬಾ ದಿನ ಆಗಿದೆ. ಸೊ ಇವತ್ತು ಸಾನು ಹೇಳ್ತಾ ಇದ್ಲು, ಅಮ್ಮ ಇವತ್ತು ನೋ ಕುಕ್ಕಿಂಗ್ ಡೇ ಫಾರ್ ಯು ಅಂತ. ಎಲ್ಲಿಂದ ನೋ ಕುಕ್ಕಿಂಗ್ ಡೇ? ಬೆಳಗ್ಗೆನೂ ಆಯಿತು, ಮಧ್ಯಾಹ್ನನೂ ಆಯಿತು, ರಾತ್ರಿಗೆ ಮಾತ್ರ ಹೊರಗಡೆ ಹೋಗ್ತಾ ಇದ್ದೀವಿ. ಕೂದಲು ಒದ್ದೆ ಇತ್ತಲ್ವಾ, ಸ್ವಲ್ಪ ಒಣಗಿಸ್ಕೊಳ್ಳೋಣ ಅಂದ್ಕೊಂಡೆ. ಹೇರ್ ಡ್ರೈಯರಲ್ಲಾದರೆ ಬರೀ ಒಣಗತ್ತೆ. ಆದರೆ ಇದು ಅಗಾರೋದು ಹೇರ್ ವಾಲ್ಯೂಮೈಸರ್ ಅಂತ ಹೇಳ್ಬಿಟ್ಟು, ಇದರಲ್ಲೇ ಬ್ರಷ್ ಇದೆ. ಆ ಬ್ರಷ್ ಮಧ್ಯ ಸ್ವಲ್ಪ ಗಾಳಿನೂ ಬರುತ್ತೆ, ಕೋಲ್ಡ್ ಏರು ಬರುತ್ತೆ, ಹಾಟ್ ಏರು ಬರುತ್ತೆ. ಯಾವ್ದು ಬೇಕೋ ಅದನ್ನು ಸೆಟ್ಟಿಂಗ್ ಮಾಡಿಕೊಂಡು ಸ್ವಲ್ಪ ಸ್ಟೈಲಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದೇನಾದರೂ ನಿಮಗೆ ಚೆಕ್ ಮಾಡಬೇಕು ಅನ್ನೋ ಹಾಗಿದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ ಸ್ನೇಹಿತರೆ. 2 in 1 ಕೆಲಸ ಮಾಡುತ್ತೆ. ನಾವು ಮನೆ ಬಿಟ್ಟು ತಲುಪೋ ತನಕ ನೋಡಿ ಕತ್ಲೆ ಆಗಿದೆ. ಮತ್ತು ಗಾಳಿ, ತುಂಬ ಗಾಳಿ. ಕೂದಲು ನೋಡಿ ಹೇಗೆ ಎಗುರ್ತಾ ಇದೆ ಅಂತೇಳಿ. ನಾನು ಎಲ್ಲೋ ಬರೀ ಒಂದು ರೆಸ್ಟೋರೆಂಟ್ ಇರುತ್ತೆ ಅಂದರೆ ಇಲ್ಲ, ಇದು ಒಂದು ಮಾಲಲ್ಲಿರೋ ಒಂದು ರೆಸ್ಟೋರೆಂಟ್. ನಾನು ಇವ್ರು ಹೇಳಿದಾಗ ಒಂಥರ ಓಪನ್ ಏರಲ್ಲಿ ಇರುತ್ತೆ ಅಂತ ಅಂದ್ಕೊಂಡ್ರೆ, ಮಾಲ್ ಒಳಗಡೆ ರೆಸ್ಟೋರೆಂಟ್ ಅಂದರೆ ಕ್ಲೋಸ್ಡ್ ಇರುತ್ತಲ್ಲ ಅಂದ್ಕೊಂಡು ಬಂದೆ. ಬಟ್ ಟಾಪ್ ಫ್ಲೋರಲ್ಲಿ ಇದ್ದಿದ್ದು ಫುಲ್ಲು ಓಪನ್ ಏರಲ್ಲಿತ್ತು. ರೂಫ್ ಇರಲಿಲ್ಲ, ಓಪನಲ್ಲಿತ್ತು. ತುಂಬ ಚೆನ್ನಾಗಿತ್ತು ಒಂಥರ. ಇಲ್ಲಿ ನಾವು ಸುಮಾರು ಹೊತ್ತು ಕೂತ್ಕೊಂಡಿದ್ವಿ. ರಾಜೇಶ್ ಆಮೇಲೆ ಆರ್ಡ್ರ್ ಮಾಡೋಣವಾ ಅಂದರು. ಹಾಂ ಕರೀರಿ ವೇಟರ್ಗೆ ಅಂದರೆ, ಇಲ್ಲ ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ್ಮೇಲೆ ವೇಟರ್ಸ್ಗೆ OTP ಹೋಗುತ್ತಂತೆ. ಆ OTP ಅವ್ರು ಬಂದು ನಮಗೆ ಹೇಳ್ತಾರೆ. ಅದು ಹಾಕಿದ್ಮೇಲೆ ನಾವು ಇಲ್ಲಿಂದ ಆರ್ಡ್ರ್ ಮಾಡ್ಬೋದು. ಇದರಲ್ಲಿ ಎಲ್ಲ ಥರದ್ದು ಇದೆ. ಇದು ಆ್ಯಕ್ಚುಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಎಸ್ಪೆಷಲಿ ಬಿಯರ್
ಫ್ರೆಶ್ ಆಗಿ ಸಿಗುತ್ತಂತೆ. ಬಟ್ ನಾವು ಅದನ್ನೆಲ್ಲ ಏನು ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಬಿಯನ್ಸ್ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿಗೆ ಬಂದಿದ್ದು. ರಾಜೇಶ್ ಮೊದಲೇ ಬಂದಿದ್ರು ಅಂತ ಹೇಳಿದ್ನಲ್ವಾ, ಅದಕ್ಕೆ ತುಂಬ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿದರು, ಅದಕ್ಕೆ ಬಂದಿದ್ದೀವಿ. ಇಲ್ಲಿ ಡಿಫ್ರೆಂಟ್ ಮೇನ್ ಕೋರ್ಸು, ಡೆಸರ್ಟ್, ಡ್ರಿಂಕ್ಸ್ ಅಂತ ಬೇರೆ ಬೇರೆ ಇರುತ್ತೆ. ಚೂಸ್ ಮಾಡಿಕೊಂಡು ಇದರಲ್ಲಿ ಆರ್ಡ್ರ್ ಅಂತ ಆ್ಯಡ್ ಅಂತ ಹೇಳಿಬಿಟ್ಟು ಆ್ಯಡ್ ಕಾರ್ಟ್ ಮಾಡಿಬಿಟ್ಟು ಕಾರ್ಟಿಂದ ನಾವು ಆರ್ಡ್ರ್ ಪ್ಲೇಸ್ ಮಾಡೋದು. ಲಾಸ್ಟಲ್ಲಿ ಏನಾಯಿತು, ರಾಜೇಶ್ ಕಾರ್ಟ್ಗೆ ಆ್ಯಡ್ ಮಾಡಿದ್ದಾರೆ, ಬಟ್ ಆರ್ಡ್ರೇ ಪ್ಲೇಸ್ ಮಾಡಿಲ್ಲ. ನಾವು ಕಾಯ್ತಾ ಇದ್ದೀವಿ. ಈ ಥರ ಆಗೋ ಚಾನ್ಸಸ್ಸು ಇರುತ್ತೆ. ಕೇರ್ಫುಲ್ಲಾಗಿ ಪ್ಲೇಸ್ ಕೂಡ ಮಾಡಬೇಕು. ಸಾನವ್ರಿಗೆ ಎಲ್ಲೇ ಹೋದ್ರೂ ಒಂದು ಡ್ರಿಂಕ್ ತೊಗೊಳೋದಕ್ಕೆ ಇಷ್ಟ. ಇದರ ಹೆಸರು ನನಗೆ ಮರ್ತೋಯ್ತು. ಸಮ್ ಬೆರ್ರೀಸ್ದು ಏನೋ ಇತ್ತು. ಅವಳಿಗೆ ಯಾವುದೇ ಇದ್ರೂ ಚೆನ್ನಾಗಿರುತ್ತೆ. ಅವಳಿಗೆ ಪ್ರೆಸೆಂಟೇಷನ್, ಆ್ಯಂಬಿಯನ್ಸ್ ತುಂಬ ಇಷ್ಟ. ಅದಾದಮೇಲೆ ನಾವು 2 ಸ್ಟಾರ್ಟರ್ ತೊಗೊಂಡ್ವಿ, ಒಂದು ಸೀ ಫುಡ್ ಮತ್ತು ಇನ್ನೂ ಒಂದು ಚಿಕನ್. ನಾವು ಆದಷ್ಟು ಫ್ರೈಡ್ ಕಡಿಮೆನೇ ಪ್ರಿಫರ್ ಮಾಡೋದು, ಅದಕ್ಕೆ ನಾನು ಇಲ್ಲಿ ತಂದೂರಿ ತೊಗೊಂಡೆ. ಬಟ್ ಹೊರಗಡೆ ಹೋದಾಗ ಬರೀ ತಂದೂರಿ, ಸಾನು ಅಂತಾಳೆ ಮನೇಲೂ ಮಾಡ್ತೀಯಲ್ಲ ಮಮ್ಮ ನೀನು, ಫ್ರೈಡ್ ಮಾಡೋದಿಲ್ಲ, ಫ್ರೈಡ್ ತೊಗೋ ಅಂತ. ಸೊ ಇದು ಒಂದು ಪ್ರಾನ್ಸು, ಒಂದು ಚಿಕನ್, ಎರಡೂ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ. ಡ್ರಿಂಕ್ ಕೂಡ ಚೆನ್ನಾಗಿತ್ತು. ಅದಾದಮೇಲೆ ಮೇನ್ ಕೋರ್ಸಲ್ಲಿ ಸಾನು ಸ್ಪೆಗಟಿ ತೊಗೊಂಡ್ಳು. ಸ್ಪೆಗಟಿ ಅಂತೂ ನನಗೆ ಫುಲ್ ಸಾಗಿ ಆಗಿತ್ತು. ಟೇಸ್ಟ್ ವೈಸು ಅಷ್ಟೊಂದು ಇಷ್ಟ ಆಗಲಿಲ್ಲ. ಒಂಥರ ಮ್ಯಾಗಿ ತಿಂದಂಗೆ ಅನ್ನಿಸ್ತಾ ಇತ್ತು. ಸಾನು ಹೇಳ್ತಾ ಇದ್ಲು ತಿಂದ್ಬಿಟ್ಟು ನೋಡಿ, ಮಮ್ಮ ನೀನು ತಿಂದರೆ ಇದನ್ನು ಮ್ಯಾಗಿ ಅಂತಾನೆ ಹೇಳೋದು ಅಂತ. ಸೊ ಇದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸ್ಪೆಗಟಿ ಫುಲ್ ಹೆಸರು ನನಗೆ ಮರ್ತೋಯ್ತು. ಇನ್ನು ಒಂದು ಮೇನ್ ಕೋರ್ಸ್ಗೆ ರೈಸ್ ಆರ್ಡ್ರ್ ಮಾಡಿದ್ವಿ. ನನಗೆ ಇಲ್ಲಿನ ಫುಡ್ ಅಷ್ಟೊಂದು ಚೆನ್ನಾಗಿದೆ ಅಂತ ನನಗೆ ಇಷ್ಟ ಆಗಲಿಲ್ಲ. ಅಂದರೆ ಇನ್ನೂ ಒಂದು ಸಾರಿ ಬರ್ಬೋದು ಅನ್ನೋ ಥರ ಇರಲಿಲ್ಲ. ಬಟ್ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ನನಗೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ಅಲ್ಲಿ ಸ್ಮೋಕಿಂಗ್ ಏರಿಯಾ, ನಾನ್ ಸ್ಮೋಕಿಂಗ್ ಏರಿಯಾ, ಡ್ರಿಂಕಿಂಗ್ ಏರಿಯಾ, ಫ್ಯಾಮಿಲಿ ಏರಿಯಾ ಅಂತ ಎಲ್ಲನೂ ಸಪ್ರೇಟ್ ಇತ್ತು. ಆ್ಯಂಡ್ ನನಗೆ ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ಬಿಡಲಿಲ್ಲ. ಹಾಗಾಗಿ ಈಗ ಹೊರಟಿದ್ದೀವಿ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಸ್ಟ್ ಡಿನ್ನರ್ ಔಟಿಂಗ್ ಅಷ್ಟೇ, ಸುಮಾರು ದಿನ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ. ಇದು ಹೇಗಿದೆ ಅಂತ ಕೂಡ ತಿಳಿಸಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್.